ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾದ ನಂತರ ಅವರ ಫ್ಯಾನ್ಸ್ ಕಿಟಿಕಿಟಿ ಅತಿರೇಕಕ್ಕೆ ಹೋಗಿದೆ. ಬೇರೆಯವರ ಭಾಷಣಕ್ಕೆ ತೊಂದರೆ ಕೊಡುವುದು, ಕಂಡಲ್ಲಿ ಡಿ ಬಾಸ್ ಅಂತ ಕೂಗುವ ಚಾಳಿಗೆ ಅನೇಕರು ಈಗಾಗಲೇ ರೋಸಿ ಹೋಗಿದ್ದಾರೆ. ಇಂಥದ್ದೇ ಕಿರಿಕಿರಿ ಅನುಭವಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಅವರು ದರ್ಶನ್ ಫ್ಯಾನ್ಸ್ಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ, ನೀತಿ ಪಾಠನೂ ಮಾಡಿದ್ದಾರೆ. ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಮಾತಾಡೋಕೆ ಆಗಲ್ಲ ಅನ್ನುವ ಮೂಲಕ ಕುತೂಹಲಕ್ಕೂ ಕಾರಣವಾಗಿದ್ದಾರೆ. ಹಾಗಾದ್ರೆ ಸಿಎಂ ಗರಂ ಆಗಿದ್ದಾದ್ರೂ ಯಾಕೆ? ದರ್ಶನ್ ಜೈಲಿನಲ್ಲಿ ಇರೋಕೆ ಕಾರಣ ಯಾರು? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾದ್ರೂ ಏನು? ಈಗ ಬರ್ತಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ದರ್ಶನ್ ಫ್ಯಾನ್ಸ್ ಮೇಲೆ ಸಿಎಂ ಗರಂ. ದಚ್ಚು ಜೈಲಲ್ಲಿರೋಕೆ ಕಾರಣ ಯಾರು? ನಟನ ಅಭಿಮಾನಿಗಳಿಗೆ ಡಿಕೆಶಿ ಎಚ್ಚರಿಕೆ. ಆ ಮೂವರೊಳಗೆ ಹಿತವರ್ಯಾರು? ನಟ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಡೀತಾ ಇರುವ ಹುಚ್ಚಾಟಕ್ಕೆ ಈಗಾಗಲೇ ಅನೇಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಂಡಲ್ಲಿ ಡಿ ಬಾಸ್ ಅಂಥೇಳಿ ಕೂಗೋದು, ಇತರರು ಭಾಷಣ ಮಾಡುವಾಗ ತೊಂದರೆ ಕೊಡೋದು ನಿರಂತರವಾಗಿ ನಡೆದುಕೊಂಡು ಬರುತ್ತಲೇ ಇದೆ. ಕಾರ್ಯಕ್ರಮ ಯಾವುದೇ ಇರಲಿ, ಅಲ್ಲಿ ಯಾರೇ ನಟರು ಬಂದಿರಲಿ, ಈ ಫ್ಯಾನ್ಸ್ ಕೂಗು ಮಾತ್ರ ಡಿ ಬಾಸ್ ಅಂತಿರುತ್ತೆ. ಇದು ಬಹಳಷ್ಟು ಸಲ ಕಿರಿಕಿರಿ ಕೂಡ ಉಂಟು ಮಾಡಿದೆ. ಇಂತಹದ್ದೇ ಘಟನೆಯನ್ನ ಎದುರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮನಗರದಲ್ಲಿ ನಡೆದ ಕರಗ ಉತ್ಸವಕ್ಕೆ ಸಿಎಂ ಅತಿಥಿಯಾಗಿ ಬಂದಿದ್ರು. ಅವರು ಮಾತನಾಡೋದಕ್ಕೆ ಮೈಕನ್ನ ತೆಗೆದುಕೊಂಡಾಗ ನೆರೆದಿದ್ದ ಪ್ರೇಕ್ಷಕರ ಮಧ್ಯೆ ಇದ್ದಂತಹ ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂಥೇಳಿ ಕೂಗೋದಕ್ಕೆ ಶುರು ಮಾಡಿದ್ರು. ಇದನ್ನ ಕೇಳಿದ ಡಿಕೆಶಿ ಅಕ್ಷರಶಃ ಗರಂ ಆದ್ರು. ಗೊತ್ತಾಯ್ತು ನನಗೆಲ್ಲ. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಿಲ್ಲ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರ ನೀವು, ಸ್ವಲ್ಪ ಸುಮ್ಮನೆ ಇರು. ರಾಮನಗರದಲ್ಲಿ ನಡೀತಾ ಇದ್ದಿದ್ದು ಕರಗ ಉತ್ಸವ. ದರ್ಶನ್ಗೂ ಈ ಕಾರ್ಯಕ್ರಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಸಿನಿಮಾ ಕಾರ್ಯಕ್ರಮವೂ ಆಗಿರಲಿಲ್ಲ. ಜೊತೆಗೆ ಮಾತನಾಡೋದಕ್ಕೆ ಬಂದಿದ್ದು ರಾಜ್ಯದ ಮುಖ್ಯಮಂತ್ರಿಗಳು. ಇದು ಯಾವುದರ ಖಬರೇ ಇಲ್ಲದೆ ದರ್ಶನ್ ಫ್ಯಾನ್ಸ್ ಕೂಗೋದಕ್ಕೆ ಶುರು ಹಚ್ಕೊಂಡ್ರು. ಸಿಎಂ ಡಿಕೆಶಿ ಅವರನ್ನ ಮಾತನಾಡೋದಕ್ಕೆ ಬಿಡೋದೇ ಇಲ್ಲ. ಸುಮ್ಮನಿರುವಂತೆ ಹಲವಾರು ಬಾರಿ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡ್ರು, ಫ್ಯಾನ್ಸ್ ಕೇಳಲಿಲ್ಲ. ಸಹಜವಾಗಿಯೇ ಸಿಎಂ ಗರಂ ಆಗಬೇಕಾಯ್ತು, ನೀತಿ ಪಾಠವನ್ನು ಹೇಳಬೇಕಾಯ್ತು. ಕೊನೆಗೆ ದರ್ಶನ್ ಅವರು ಇನ್ನು ಜೈಲಿನಲ್ಲಿಯೇ ಇರೋದಕ್ಕೆ ಕಾರಣ ಯಾರು ಅನ್ನೋದನ್ನ ಡಿಕೆಶಿ ಬಿಡಿಸಿ ಹೇಳಬೇಕಾಗಿ ಬಂತು. ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಿಲ್ಲ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರ ನೀವು, ಸ್ವಲ್ಪ ಸುಮ್ಮನೆ ಇರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ನಂತರ ಅವರ ಅಭಿಮಾನಿಗಳ ನಡೆ ನಿಜಕ್ಕೂ ಆಘಾತ ಮೂಡಿಸಿದೆ. ಕೊಲೆ ಆರೋಪದಲ್ಲಿ ದರ್ಶನ್ ಬಂಧನವಾದಾಗ ಆ ಘಟನೆಯನ್ನ ಖಂಡಿಸಿದ ನಟ ನಟಿಯರ ಮೇಲೂ ಹೀಗೆಯೇ ಮುಗಿಬಿದ್ದಿದ್ರು ದರ್ಶನ್ ಫ್ಯಾನ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವರ ಎದುರು ಡಿ ಬಾಸ್ ಅಂತ ಕೂಗೋದು, ಬೇರೆಯವರ ನಟನೆಯ ಚಿತ್ರಗಳನ್ನ ನೋಡ್ಲೇಬೇಡಿ ಅಂಥೇಳಿ ಕ್ಯಾಂಪೇನ್ ಮಾಡೋದು, ಹೀಗೆ ಅತಿರೇಕದ ವರ್ತನೆಗಳನ್ನು ತೋಡಿದ್ರು. ನಟಿ ರಮ್ಯಾ ಅಂತೂ ಇವರ ವಿರುದ್ಧ ದೂರು ಕೊಟ್ಟಿದ್ರು. ಕೆಲವರು ಅರೆಸ್ಟ್ ಆದ್ರು. ಆದ್ರೂ ಇನ್ನೂ ಈ ಕಿರುಕುಳ ನಿಂತಿಲ್ಲ. ದುಂಡಾವರ್ತನೆ ಮುಂದುವರಿಯುತ್ತಲೇ ಇದೆ. ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ ಆಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರಬಹುದು, ಆದ್ರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಜೈಲಿನಲ್ಲಿ ಇದ್ಕೊಂಡೇ ಅಭಿಮಾನಿಗಳಿಗೆ ಅನೇಕ ಸಲ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಬೇರೆಯವರಿಗೆ ತೊಂದರೆ ಕೊಡಬೇಡಿ, ಶಾಂತಿಯಿಂದ ವರ್ತಿಸಿ ಅಂಥೇಳಿ ಸ್ವತಃ ವಿಜಯಲಕ್ಷ್ಮಿ ಕೇಳ್ಕೊಂಡಿದ್ದಾರೆ.
ಅಭಿಮಾನಿಗಳ ಹೆಸರಿನಲ್ಲಿ ಯಾರಿಗೂ ಕಿರಿಕಿರಿ ಮಾಡಬೇಡಿ ಅಂತ ಹಲವಾರು ಬಾರಿ ಸೋಷಿಯಲ್ ಮೀಡಿಯಾ ಮೂಲಕ ಕೆಲ ಅಭಿಮಾನಿ ಸಂಘಗಳು ಕೇಳಿಕೊಂಡಿವೆ. ಆದರೂ ಕಿರಿಕಿರಿ ಮಾತ್ರ ತಪ್ಪಿಲ್ಲ. ಕಂಡಲ್ಲಿ ಡಿಬಾಸ್ ಅನ್ನುವ ಘೋಷಣೆ ಕೇಳಿ ಬರುತ್ತಲೇ ಇರುತ್ತೆ. ಇತ್ತೀಚೆಗೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದ ಅಭಿಮಾನಿಯೊಬ್ಬ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತು ಡಿಬಾಸ್ ಅಂತ ಘೋಷಣೆ ಕೂಗಿದ್ದ. ಆತನಿಗೆ ಪೊಲೀಸರೇ ಬುದ್ಧಿ ಕಲಿಸಿದ್ರು. ಹೀಗೆ ವರ್ತನೆ ತೋರಿದ್ರೆ ಏನೆಲ್ಲ ಆಗುತ್ತೆ ಅನ್ನುವ ಸಂದೇಶವನ್ನ ಪೊಲೀಸರು ರವಾನಿಸಿದ್ರು. ನಮ್ಮೆಲ್ಲ ಗೌರವ ಇದೆಲ್ಲ, ಇಡೀ ರಾಮನಗರಕ್ಕೆ ಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಸಮಯ ಕಾಲ್ಸಿಸ್ತೀನಿ. ದಯವಿಟ್ಟು ಹೋರ ಸುಮ್ಮನೆ ನಡೆ ಸಾಕು. ಈ ಭಾಷೆ ಕಟ್ಕೊಂಡು ಹೋಲಿ ಅವರು. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ 2ನೇ ಬಾರಿಗೆ ಜೈಲು ಪಾಲಾಗಿದ್ದಾರೆ. ಈ ಬಾರಿಯಂತೂ ಅವರು ಜೈಲಿನಲ್ಲಿ ಅಕ್ಷರಶಃ ನರಕ ನೋಡ್ತಿದ್ದಾರೆ. ಜೈಲಿನಲ್ಲಿ ಅವರಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅವರ ಸ್ವಯಂ ಎಡವಟ್ಟುಗಳು, ಜೊತೆಗೆ ಅವರ ಫ್ಯಾನ್ಸ್ ಕೂಡ ಕಾರಣನೇ. ಹೌದು, ಕಂಡವರಿಗೆ ಅಭಿಮಾನಿಗಳು ಬೆದರಿಸ್ತಿದ್ದಾರೆ, ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ದರ್ಶನ್ ತಂಟೆಗೆ ಬಂದ್ರೆ ಉಳಿಸಲ್ಲ ಅನ್ನೋ ಎಚ್ಚರಿಕೆಯನ್ನ ಕೆಲವರು ಕೊಟ್ಟಿದ್ದಾರೆ. ಇಂತಹ ವರ್ತನೆಗಳೇ ದರ್ಶನ್ ಅವರಿಗೆ ಮುಳುವಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ನಡೆದಾಗ ಮತ್ತು ಸದ್ಯ ನಡೀತಾ ಇರುವ ಟ್ರಯಲ್ ಸಂದರ್ಭದಲ್ಲಿ ವಕೀಲರು ಈ ಎಲ್ಲ ವರ್ತನೆಗಳನ್ನ ಕೋರ್ಟ್ ಗಮನಕ್ಕೆ ತರ್ತಿದ್ದಾರೆ. ಹೀಗಾಗಿಯೇ ದರ್ಶನ್ ಅವರಿಗೆ ವಿಶೇಷ ಸವಲತ್ತು ಕೂಡ ನೀಡಬಾರ್ದು ಅಂತ ಮಾನ್ಯ ನ್ಯಾಯಾಲಯ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು ಇದೇ ಕಾರಣಕ್ಕೇನೆ. ಇದೇ ದರ್ಶನ್ ಅಭಿಮಾನಿಗಳಿಂದ ಮೊನ್ನೆ ಅಷ್ಟೇ ನಡೆಯಬಾರದ ಘಟನೆಯೊಂದು ನಡೆದು ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನಡೀತಾ ಇರೋ ಹೊತ್ತಲ್ಲೇ ಸಾಕ್ಷಿಗಳನ್ನ ಬೆದರಿಸುವಂತಹ ಕೆಲಸಕ್ಕೆ ಕೆಲ ಅಭಿಮಾನಿಗಳು ಕೈ ಹಾಕಿದ್ರು. ದರ್ಶನ್ಗೆ ತೊಂದರೆ ಆಗದಂತೆ ಸಾಕ್ಷಿ ಹೇಳಬೇಕು ಅಂತ ಹೇಳಿ ದರ್ಶನ್ ಅವರ ಕಟ್ಟ ಅಭಿಮಾನಿ ಪುನೀತ್ ಮತ್ತು ಸ್ನೇಹಿತರು ಬೆದರಿಸಿದ್ರಂತೆ. ಇದೇ ವಿಚಾರವನ್ನ ಸಾಕ್ಷಿಯು ಕೂಡ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದ. ಕೂಡಲೇ ಅವರನ್ನ ಬಂಧಿಸಲಾಗಿತ್ತು, ಜೈಲಿಗೂ ಕೂಡ ಅಟ್ಟಲಾಯಿತು. ಸದ್ಯ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಈ ಘಟನೆಯಿಂದಾಗಿ ದರ್ಶನ್ ಮತ್ತೆ ಹೊಸ ಸಂಕಷ್ಟವನ್ನ ಎದುರಿಸಬೇಕಿದೆ. ಹುಚ್ಚಾಟಕ್ಕೆ ಕೊನೆ ಹಾಡಿ ಸೆಲೆಬ್ರಿಟಿಗಳ ಮಾನಹರಾಜು. ಜನರೇ ಬುದ್ಧಿ ಕಲಿಸ್ತಾರೆ, ಎಲ್ಲದಕ್ಕೂ ಇರುತ್ತೆ ರೀತಿ ರಿವಾಜು. ಇಲ್ಲಿವರೆಗೂ ನಡೆದ ಘಟನೆಯನ್ನ ಅಷ್ಟೊಂದು ಯಾರೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ. ಅಲ್ಲಲ್ಲಿ ಮುಜುಗರವನ್ನ ಅನುಭವಿಸಿ ಅನೇಕರು ಸುಮ್ಮನಾಗಿದ್ರು. ಕೆಲವರಂತೂ ಅಲ್ಲಿಯೇ ಉತ್ತರವನ್ನು ಕೂಡ ಕೊಟ್ಟಿದ್ದಿದೆ. ಆದರೆ ದರ್ಶನ್ ಫ್ಯಾನ್ಸ್ಗೆ ಪಾಠ ಮಾಡುವಂತಹ ಮತ್ತು ನಿಮ್ಮಿಂದಾಗಿಯೇ ನಿಮ್ಮ ನಟ ಸಂಕಷ್ಟ ಎದುರಿಸ್ತಿದ್ದಾರೆ ಅಂತ ಬಹಿರಂಗವಾಗಿ ಯಾರೂ ಹೇಳಿರಲಿಲ್ಲ. ಈ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ನಿಮ್ಮಿಂದಾಗಿಯೇ ದರ್ಶನ್ ಅವರು ಇನ್ನೂ ಜೈಲಿನಲ್ಲಿದ್ದಾರೆ ಅಂತ ಸತ್ಯವನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ ಅನ್ನುವ ಮೂಲಕ ಕೆಟ್ಟ ಕುತೂಹಲವನ್ನ ಡಿಕೆಶಿ ಮೂಡಿಸಿದ್ದಾರೆ. ಮಾತಾಡ್ಲಾ, ಬರೀ ನಿಮ್ಮ ಡಿಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರು. ನಾನಿಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ, ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಹೇಳಿ ಬರ್ತದೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ಈ ವಿಷಯದಲ್ಲಿ ದರ್ಶನ್ ಫ್ಯಾನ್ಸ್ ತಿದ್ದಿಕೊಳ್ಳಲೇಬೇಕಿದೆ. ಎಲ್ಲವನ್ನೂ ಕಾನೂನು ಗಮನಿಸುತ್ತಲೇ ಇರುತ್ತೆ. ಈ ರೀತಿಯ ಉದ್ದಟತನವನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೂ ಕೂಡ ಪರಿಣಾಮ ಬೀರಬಹುದು. ಅದರಿಂದಾಗಿ ದರ್ಶನ್ ಅವರಿಗೆ ಬೇರೆ ರೀತಿಯ ಸಂಕಷ್ಟವೂ ಎದುರಾಗಬಹುದು. ಹಾಗಾಗಿ ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ನಡೀತಾ ಇರುವ ಈ ಅನಾಚಾರಗಳನ್ನ ನಿಲ್ಲಿಸಲೇಬೇಕು. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ದರ್ಶನ್ ಆಪ್ತರು ಕೂಡ ಈ ಕೆಲಸವನ್ನ ಬೇಗ ಮಾಡಬೇಕಿದೆ. ಇಲ್ಲದೇ ಇದ್ರೆ ದರ್ಶನ್ ಅವರಿಗೆ ಮತ್ತೆ ತೊಂದರೆ ಆಗೋದಂತೂ ಗ್ಯಾರಂಟಿ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.